ನನ್ನ ತಮ್ಮ ಗಾಯ್ಸ್ ಯಾವ ತರ ನೋಡ್ರಿ ಇಂತ ಹುಡುಗ ಸ್ವತಃ ಫಸ್ಟಿಗೆ ಹೊಡಿಸಿ ಅನ್ನೋ ಶಿವ ಹೋಳಿಗೆ ಅನ್ಸಂತ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವ್ಲಾಗ್. ಇವಾಗ ನಾನೆಲ್ಲ ಮನೆ ಕುಂತಿದ್ದೆ. ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಏನು ಡ್ಯಾನ್ಸ್ ಶೋ ಮಾಡಕ್ಕೆ ಕುಂತಾರೆ. ನಾನು ನೋಡಕ್ಕೆ ಕುಂತಿದ್ದೆ. ಫೋನ್ ಹಚ್ಚಾರ, ಬಾಬಾಯಿ ಎಗ್ ದಿಲ್ ಪೇಷನ್ ಮಾಡಂಬಂದಿದ್ದೆಲ್ಲ ಇವತ್ತು ಮಾಡಂಬರ್ರಿ ಅಂತ ಫೋನ್ ಹಚ್ಚಾರ. ಶಿವಲಿಂಗ್ ವಸಂತ್ ಅವರು ಫಸ್ಟ್ ಹೋಗ್ಯಾರ. ನಾನು ಅದಕ್ಕೆ ಏನೆಲ್ಲ ಬೇಕು ಐಟಮ್ಸ್ ತೊಗೊಂಡು ಹೋಗ್ಬೇಕು. ಎಗ್ಗು, ಮಸಾಲೆ, ಟೊಮೊಟೊ ಮತ್ತು ಉಳ್ಳಾಗಡ್ಡೆ ಅವೆಲ್ಲ ಏನು ಬೇಕೋ ತೊಗೊಂಡು ಹೋಗ್ಬೇಕು. ಇವಾಗ ಬರ್ರಿ ಹೋಗಮ್ರಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನೋಡ್ತ್ರಿ ಹಂಗೆ ಹೋಯ್ತ್ರಿ, ಲೈಕ್ ಮಾಡವಲ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಹಂಗೆ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡಿರಿ. ಬನ್ನಿ ಇನ್ಯಾಕೆ ತಡ ಹೋಗಮ್ರಿ. ಐಟಮ್ ಎಲ್ಲ ತೊಗೊಂಡು ನಮಗೆ ಬೆಲೆ ಇಷ್ಟ ಅವ. ಎಗ್ ದಿಲ್ ಪೇಷನ್ ಮಾಡಕ್ಕೆ ಹೊಂಟಿವಿ. ಎಗ್ ದಿಲ್ ಪೇಷನ್ ಮಾಡೋರು ಯಾರು ಅಂತಂದ್ರೆ ಶಿವಲಿಂಗ್ ಅವರು, ದೊಡ್ಡ ಮೇನ್ ಹೆಡ್ ಕುಕ್ಕರ್ ಅವರು. ಭಾರಿ ಮಾಡ್ತಾರ. ಇದೇನು ಏನಾಗ್ಯದ ಅಂತಾರಪ್ಪ, ಬನ್ನಪ್ಪ ಮಗ ನೋಡ ಬರೀ ಏನಾಗ್ಯದ ಏನು ಸುದ್ದಿ ಗಾಯ್ಸ್ ನೋಡ ಬನ್ನಿ. ಬನ್ನಪ್ಪ ಅವರ ನಮ್ಮ ಊರಿನ ಖ್ಯಾತ ವ್ಯಕ್ತಿ ನೋಡ್ರಿ ಬನ್ನಪ್ಪ ಮಾಮ, ಭಾಳ ದೊಡ್ಡ ವ್ಯಕ್ತಿ ಇವರು. ಏನಾಯ್ತ್ರಿ? ಫೋನ್ ನೋಡೋರು ಮಾಡಿದೆ ನಮ್ಮ ಮನೇನು ವಾಶ ಫೋನ್ ನೋಡು. ಇಳಿಗಿ ಚಾಕು ಗೀಕ್ ಎಲ್ಲ ಸಾವ ನಮ್ಮ ರೂಮ್ನಾಗ. ಎಲ್ಲ ಅವ ಪಂಟ್ರನಪ್ಪ. ಈ ಫೋನಿಗೆ ಪೆನ್ ಆಗ್ಯದ, ಮಾಡ್ಕೊಂಬ ಅಂತ ಹಚ್ಕೇಸಿ ಏನು ಬರಲ್ಲ ಮಾಮ. ಯಾದಗಿರಿಗೆ ತೋರ್ಸ್ಬೇಕು ನೋಡೋದು. ಅದು ಪೆನ್ ಆಗ್ಯದ, ಸಿಮ್ ಹಾಕದು. ಗಾಯ್ಸ್ ರೂಮ್ನ್ಯಾಗ, ನಮ್ಮ ರೂಮ್ನ್ಯಾಗ ಉಪ್ಪು ಕಲಸ ಇದೆ. ಹಂಗಾಗಿ ಉಪ್ಪು ತೊಂಬರಕ್ಕೆ ಬಂದಿವಿ. ಮನಪ್ಪ ಮಾಮ ಸಾಕ್ಬಿಡಪ್ಪ, ಜಗ್ಗೆ ಏನು ಬೇಕಾಗಿಲ್ಲ. ಉಪ್ಪು ತೊಂದು ಎಲ್ಲ ಶಿವಲಿಂಗ್ ರೆಡಿ ಮಾಡಕ್ಕಂತಾನ. ಶಿವು ಬರ್ತಾನಂತ ಸಿದ್ದಕ್ಕೆ ಫೋನ್ ಹಚ್ಬೇಕು. ಆ್ಯಕ್ಚುಲಿ ಅವಂದೇ ಅದು ಐಡಿಯಾ, ಎಗ್ ದಿಲ್ ಪೇಷನ್ ಮಾಡೋದು. ಫೋನ್ ಹಚ್ತೀವಿ ನೋಡಿ, ನಮ್ಮ ಫ್ರೀಯಾನೋ ಬಿಟ್ಟನೋ ಗೊತ್ತಿಲ್ಲ. ಅವ ಆ್ಯಕ್ಚುಲಿ ಬರೇ ಸಿಟಿಯಾಗೆ ಇರ್ತಾನವ, ಹಳ್ಳಿಯಾಗಿರಲ್ಲ ಭಾಳಷ್ಟು. ನಾವು ಫೋನ್ ಹಚ್ತೀವಿ, ಇದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಶಿವಾಯ್ ನಮ್ಮ ನೋಡಿ. ಉಳ್ಳಾಗಡ್ಡಿ ಕೊಯ್ಯೋಕೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಎಷ್ಟು ನಮ್ಮನ್ನು ಕೊಯ್ದಾನ. ಫುಲ್ಲು ಗರ್ಲ್ಸೇ ಕೊಯ್ಯಲ್ಲ, ಇಷ್ಟು ಸ್ವಲ್ಪ ಕೈತಕೊಂಬ ಲೆಫ್ಟ್ ಹ್ಯಾಂಡ್ ನೋಡಿ ಗಾಯ್ಸ್ ಯಾವ ಥರ ನೋಡ್ರಿ. ಇಂಥ ಹುಡುಗ ಎಲ್ಲೂ ಸಿಗಲ್ಲ ಯಾರಿಗೆ. ಗಾಯ್ಸ್ ನೋಡ್ರಿ, ಇನ್ನು ಓಪನ್ ಚಾಲೆಂಜ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ದಿವಸ ಬೇಕಾದ್ರೆ ಚಾಲೆಂಜ್ ಇಡಮ್ರಿ. ಇವು ಶಿವಲಿಂಗ್ ನಂಗೆ ಅಡಿಗೆ ಮಾಡಿದಾರಿಗೆ 10,000 ಒಂದು ಬಹುಮಾನ ಕೊಡ್ತೀವಿ. ಇವನ್ಕಿಂತ ಟೇಸ್ಟ್ ಸ್ಪೈಸಿಯಾಗಿ ಮಾಡ್ಬೇಕು. ಮಾಡಕ್ಕಾಗಲ್ಲ, ಇವ ವಿಧವಾದ ಅಡಿಗೆ ಮಾಡ್ತಾರ, ಶೆಫ್ ಇರ್ತಾರ. ಯಾರು ಇವನ್ಕಿಂತ ಚಂದ ಮಾಡ್ತಾರ. 10,001 ರೂಪಾಯಿ ಮ್ಯಾಲ ಒಂದು ಚಿಕನ್ ಮಸಾಲ ಒಂದು ಫ್ರೀ. ಉಳ್ಳಾಗಡ್ಡಿ ಫ್ರೀ, ಆಮೇಲೆ ತರಕಾರಿ ಉಳ್ಳಾಗಡ್ಡಿ ಫ್ರೀ. ಮತ್ತೆ ಈಗ 15 minutes later. ಇದು ಎಗ್ ದಿಲ್ ಪೇಷನ್ ಮಾಡಕ್ಕೆ ಹೆಂಚು ಇಸ್ಕೊಂಡು ಹೊಂಟೀನಿ ನಮ್ಮ ಅಕ್ಕನವ್ರ ಮನೇಲಿಂದ, ಜಯಕ್ಕನವ್ರ ಮನೇಲಿಂದ. ಸಿದ್ದವರು ಬಂದಾರಂತ ಅನಿಸ್ತದ. ಬಂದಾರ ಇಲ್ಲ ಬನ್ನಪ್ಪ ಮೆಕಡೆ ಹೊಂಟಿಯಲ್ಲಪ್ಪ ರೆಡಿಯಾಗಿ. ನೋಡ್ರಿ ಏನಿಲ್ಲ ನೋಡ್ರಿ, ಆರಾಮ್ ಕುಂತಲಿಗೆ ಬರ್ತೈತೆ ರೊಕ್ಕ ಜೀವಕ್ಕೆ ಬಿಡಿದಷ್ಟು. ಆರಾಮ್ ಎಂಜಾಯ್ ಮಾಡಕ್ಕಂತಾನೆ ಲೈಫ್. ಗೈಸ್ ಇದಾದಲ್ಲ, ಇಸ್ಕೊಂಡು ಹೋಗಿನಿ ನಮ್ಮ ಶಿವಪ್ಪ ಮಾಮನವ್ರ ಮನ್ಯಾಗ. ತೊಳೆದಿನಿ. ಇದು ಹೋಳಿಗೆ ಅನ್ಸಂತ ತೊಳೆದ್ಮೇಲೆ ಹೇಳ್ತಾರೆ, ಇದು ಬರಲ್ಲ ಬೈ, ಇದು ವೇಸ್ಟ್, ಹೋಗಿ ಕೊಟ್ಟು ಬಾ, ಬ್ಯಾರೆ ದಿಸ್ಕೊಂಬೋಗು ಹೆಂಚು ಎತ್ತಿ ಮಾಡೋದು ಹೆಂಚು ಅಂತ ಕಳಿಸ್ಯಾರ ನನಗೆ. ಇದು ಕೊಟ್ಟು ತೊಳೆದ್ ನೋಡ್ರಿ, ಕೈಯೆಲ್ಲ ಎಷ್ಟು ಹೊಲಸಾಗ್ಯಾವ. ತೊಳೆದ್ಮೇಲೆ ಹೇಳ್ತಾರೆ, ಹೇಳಕ್ಕಿಂತ ಬಿಫೋರೇ ಹೇಳ್ಬೇಕು, ತೊಳೆಗಿಂತ ಮುಂಚೆ. ತೊಳೆದ್ಮೇಲೆ ತೊಳೆದಿನಿ, ಇಸ್ಕೊಂಬಂದು ತೊಳೆದು ಕೊಟ್ಟಂಗೈತಿ ಅವ್ರಿಗೆ. ನೋಡ್ರಿ ಇದಂತ ಹೆಂಚು ತತ್ತಿ ಮಾಡೋದು. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅದ ಅಂತಂದ್ರೆ, ಇದು ನೋಡ್ರಿ ಸ್ವಲ್ಪ ತೆಗ್ಗದ, ಹಿಂಗೆ ತೆಗ್ಗ ಮಾದ. ಅದು ಫುಲ್ ಪ್ಲೇನ್ ಇತ್ತು, ಫುಲ್ ಸಾಫ್ ಅದ. ಇದು ತತ್ತಿ ಪತ್ತಿ ಹಾಕಿದ್ರೆ ಹಿಂಗೆ ಜರ್ಕೊಂಡ್ ಹೋಗ್ತಿತ್ತು. ಇದಂತ ತಂದೆ ಅಲ್ವೈ ಅಂತಾರ. ಇವಾಗ ಇದು ಹಾಕುತ್ತೆ ನೋಡ್ರಿ. ಸಲ ತಿಳಿದಾರ ಕರ್ಕೊಂಡ್ ಹೊಂಟೀನಿ ನನ್ನ ಜೋಡಿ. ನೋಡ್ರಿ ಎಗ್ ದಿಲ್ ಪೇಷನ್ ಅಂತ ಆಂಧ್ರಪಲ್ಲಿ ಎಷ್ಟು ಜನ ಬಂದಾರ ತಿನ್ನಕ್ ಬಂದಾರ ನೋಡ್ರಿ. ಇವಾಗ ಕೆಲ್ಸ ಇಲ್ಲ ಬಗ್ಸಿಲ್ಲ, ತಿನ್ನಕಂದ್ರೆ ಸಟಕನ್ ಬರ್ತಾರೆ ಜನ.
ಅಡಾಲ್ ಮಾಡ್ಬೇಕಲ್ಲಿ ಅದ್ರ ಮಾಮ್ ಜಲ್ದಿ ಹಾಕ್ಲ ಸಾಮಾನ್ಯ ಅಲ್ಲ ಇವರು ಗಾಯ್ಸ್ ನೋಡಿ ಎಷ್ಟು ಸೂಕ್ಷ್ಮ ಮಾಡಕ್ ಕುಂತಾರ ನೋಡಿ ರೆಡಿ ಹಾಕುಂತ ನೋಡಿ ಎಷ್ಟು ಕಷ್ಟ ಬೀಳಕ್ ಕುಂತಾರ ಮಾಡಾಕ ಸಾಮಾನ್ಯ ಅಲ್ಲ ಒಬ್ಬರೇ ಮಾಡ್ರಂಗ ಸಾಧಿಸ್ಬಿಟ್ಟಿನಿ ಹುರ್ರಿ ಒಂದೇ ಹಾಕಿಲ್ಲ ಮಿಕ್ಸ್ ಮಾಡೋದ್ರಿಂದ ಚಿಂತಿತ್ತು ವಾವ್ ದಿಲ್ ಪ್ಯಾಷನ್ ಪರ್ಫೆಕ್ಟ್ ಒಂದು ದಿಲ್ ಪ್ಯಾಷನ್ ಇಲ್ಲೊಂದು ದಿಲ್ ಪ್ಯಾಷನ್ ರೆಡಿ ಆಗ್ಯಾವ ಎರಡು ಮೂರನೇದು ಇಲ್ಲಿ ರೆಡಿ ಹಾಕೊಂತದ ಘಾಟ್ ಆಗ್ಯದ ಅಂದ್ರೆ ನಡೀತಿದ್ವಿ ಎಷ್ಟು ನಮ್ಮ ಸುಲಿಯಲ್ಲ ಯಾರು ಬಾರಿ ಬೇದ ಗಾಯ್ಸ್ ನೋಡ್ರಿ ಹಾಕಿ ಮಿಕ್ಸ್ ಮಾಡ್ಬೇಕು ಫಸ್ಟ್ ಒಂದು ಸ್ವಲ್ಪ ಮಾಡಕ್ಕಂತಾನ ಆಮೇಲೆ ಫುಲ್ಲು ಕಂಟಿನ್ಯೂ ನೋಡ್ರಿ ಇದು ಫಸ್ಟು ಒಂದು ಕಟ್ಟಿ ಹೊಡಕಿದ್ದು ಹೆಂಚಿನ ಮೇಲೆ ಹಾಕ್ಬೇಕು ಹಾಕಿದ ನೋಡ್ರಿ ಅವ ಅದು ಕಾಯಿಪಲ್ಲೆ ರೆಡಿ ಮಾಡ್ಕೊಂತಿರ್ತೀವಲ್ಲ ಅದ್ರೂ ಸ್ವಲ್ಪ ಸ್ವಲ್ಪ ನಮ್ಗೆ ಬೇಕಾದಷ್ಟು ಹಾಕ್ಯಬೇಕು ನಮಗೆ ಮಾಡಕ್ಕೆ ಬರಲ್ಲ ಬರೋದು ಒಂದೇ ವಿಡಿಯೋ ಮಾಡೋದು ಬಿಡೋದು ಇವ್ರು ಪಾಪ ಮಾಡ್ರ ನೋಡ್ರಿ ಈಗ ನಾನು ವಿಡಿಯೋ ಮಾಡವ ಇವರಿಬ್ಬರು ಮಾಡೋರು ಇವೊಬ್ಬ ಮಾಡವ ನೋಡ್ರಿ ಇವರು ಮೂವರ ದಂಡ ಪಿಂಡಗಳು ನೋಡ್ರಿ ಏನೋ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಕುಂತಾರಂತ ಇವ ಪರವಾಗಿಲ್ಲ ಸ್ವಲ್ಪ ಇವ ಅಂತಂದ್ರೆ ಫೂಲ್ ಎಲೆ ದಂಡ ಪಿಂಡ ನೋಡ್ರಿ ಇವ ಹಿಂಗಿದ್ದು ಹಿಂಗಾಗ್ಬೇಕು ಉಲ್ಟಾಗ್ಬೇಕು ಈ ಥರ ಆ ಥರ ಆಗಿ ಈ ಥರ ಆತ್ ನೋಡ್ರಿ ಇವೆಲ್ಲ ಡಿಪ್ರೆಷನ್ಗಳು ಗಾಯ್ಸ್ ನೋಡ್ರಿ ಇಷ್ಟು ತಟ್ಟಿ ಮಾಡಿವಿ ಹೆಂಗಾಯ್ತು ಅಂತ ತಿಂದು ಹೇಳ್ತೀವಿ ನೋಡ್ರಿ ಪ್ಲೇಟ್ ದಿಲ್ ಪೇಷನ್ ಸ್ವಲ್ಪ ಪರವಾಗಿಲ್ಲ ಫಸ್ಟ್ ಟೈಮ್ ಅದಲ್ಲ ಒಂದು ರೇಂಜಿಗೆ ಆಗ್ಯಾವ ಸೂಪರ್ ದಿಲ್ ಪೇಷನ್ ಅಂದ್ ಟೇಸ್ಟ್ ಮಾಡಿದಲ್ಲ ಸೂಪರ್ ಆಗ್ಯದ ಶಿವಲಿಂಗು ಮತ್ತೆ ಸಿದ್ಧಗೂ ಥ್ಯಾಂಕ್ಸ್ ಹೇಳ್ಬೇಕು ಹಾಗೆ ವಸಂತ ಕೂಡ ಎಲ್ಲ ಚೆನ್ನಾಗಿ ತಿನ್ನಕೊಂತ ನೋಡ್ರಿ ಎಗ್ ದಿಲ್ ಪೇಷನ್ ಎಗ್ ದಿಲ್ ಪೇಷನ್ ಬೆಂಕಿ ಆಗ್ಯದ ಬಟ್ ಅಂದ್ರೆ ನಮ್ಮ ಮಾಮ ನನ್ನ ಸಾರಿಗೆ ಸ್ವಲ್ಪ ಜಗ್ಗಿ ಹಾಕಿ ನಾನು ಸಪ್ರೇಟ್ ಮಾಡಿರ್ತಾನೆ ಜೀನ್ ಜಗ್ಗೆ ಬಂದಾನ ನೀನಿಲ್ಲ ಶಿವ ಅಮಿತ್ ಅವ್ರ ಮೂವರನ್ನ ಕೇಳಲ್ಲ ಯಾಕಂದ್ರೆ ಅವ್ರ ಮೂವರೇ ಮಾಡ್ಯಾರ ನನ್ನ ಪ್ರಕಾರ ಫಸ್ಟ್ ಕ್ಲಾಸ್ ಆಗ್ಯದ ಒಂದ್ ದಿವಸ ಕೊಡಸುತ್ತವ್ರಿ ಎಲ್ಲ ಮಂದಿ ಎಗ್ ದಿಲ್ ಪೇಷನ್ ನಾವು ಸಬ್ಸ್ಕ್ರೈಬ್ ಮಾಡಿದೇರಿ ನೀವು ಟ್ರೈ ಮಾಡಿ ನೋಡಿ ಮಾಡಿ ಹೆಂಗಾಗಿದೆ ಗುರು ದಿಲ್ ಪೇಷನ್ ಚೆನ್ನಾಗಿದ್ಯಾ ಬಾಮ ಇಷ್ಟೊತ್ತಾನ ಎಗ್ ದಿಲ್ ಪೇಷನ್ ತಿಂದಿವಿ ಇವಾಗ ಒಂದು ಚಾಲೆಂಜಿಂಗ್ ಗೇಮ್ ನಡೆದ ನೋಡ್ರಿ ಒಂದ್ ಕಡೆ ಶಿವು ಅಮಿತ್ ಒಂದು ತಂಡ ವಸಂತ ಮತ್ತೆ ಅಲೆಕ್ಸ್ ಒಂದು ತಂಡ ಇವಾಗ ಏನಾಯ್ತಂದ್ರ ಇವ್ರ ಸೋತ್ರ ಇಷ್ಟು ಜನಕ್ಕೂ ಜ್ಯೂಸ್ ಕೊಡಿಸ್ಬೇಕು ಇವ್ರ ಸೋತ್ರ ಇಷ್ಟು ಜನಕ್ಕೂ ಜ್ಯೂಸ್ ಕೊಡಿಸ್ಬೇಕು ಯಾರನ್ನ ಸೋಲಿ ಯಾರನ್ನ ಬಿಡಿ ನಮ್ಗೆ ಮಾತ್ರ ಜ್ಯೂಸ್ ಫಿಕ್ಸ್ ಇವಾಗ ಗೇಮ್ ಸ್ಟಾರ್ಟ್ ಆಗ್ಯದ ನಮ್ ಯಾರಿಗೆ ಗೇಮ್ ಸ್ಟಾರ್ಟ್ ಆಗ್ಯದ ನೋಡ್ರಿ ಫಸ್ಟ್ ಹೊಡಿಸಿ ಅಂದ ಶಿವ ಬಾಂಬ್ ಹಾಕ್ಬೇಡ ಹಿಂಗೆ ಊಯ ಅಂಜನ ಹೋಗಿ ಅಂಜನ ಎಲೆಕ್ಷನ್ ಜನ ಊಯ ಮತ್ತೆ ಅವು ಹೊಡೆದಲ್ಲ ವಾಶ ಹೊಡೆದಲ್ಲ
ಅಮಿತ್ ಗೆ ಹೊಡಿಸಿದ್ರ ಇಲ್ಲ ನೀವು ಇಬ್ಬರಿಗೆ. ವೆರಿ ಗುಡ್ ಅಮಿತ್, ವೆರಿ ಗುಡ್. ಇವ 20 ನೋಡಿ ಗಾಯ್ಸ್. ಇವ ಗೆದ್ರ, ಇವ ಸೋತ್ರ ಗಾಯ್ಸ್. ಒಂದ್ ಮ್ಯಾಚ್ ಶಿವ ಅವ್ರಿಗೆ ಗೆದ್ರು, ನೆಕ್ಸ್ಟ್ ಎರಡನೇ ಮ್ಯಾಚ್ ಸ್ಟಾರ್ಟ್ ಮಾಡ್ಯಾರ. ಇವಾಗ ಯಾರು ಗೆದ್ದಾರ ದೇವರೇ ಬರೋ ಜಿದ್ದಾಜಿದ್ದಿ ನಡೆದ. ಅಮಿತ್ ಗಾಯ್ಸ್ ಭಾರಿ ಪ್ಲೇಯರ್ ಅಮಿತ್ ಪೂರ ಗಾಯ್ಸ್. ನೋಡ್ರಿ ಲಾಸ್ಟ್ ಪಾಯಿಂಟ್ ಅದ. ಗಾಯ್ಸ್ ಈ ಸಲ ಇವರಿಬ್ಬರಿಗೆ ಅದಾರ ನೋಡ್ರಿ. ನಾವು ಖುಷಿಯಾಗಿದ್ವಿ. ಶಿಟ್ ಎರಡು ಜ್ಯೂಸ್ ಸಿಗ್ತಂತ. ಒಂದು ಮ್ಯಾಚ್ ಇವ್ರಿಗೆ ಅಂದ್ರು, ಒಂದು ಮ್ಯಾಚ್ ಇವ್ರಿಗೆ ಅಂದ್ರು. ಯಾವ ಜ್ಯೂಸ್ ಇಲ್ಲ, ಪಾಸ್ ಇಲ್ಲ, ಇಲ್ಲಿಗೆ ಕ್ಲೋಸ್. ಶಿವಾಯಿನಮ್ಮ ಗಾಯ್ಸ್. ಫೋನ್ ತಂದೆ ತಾನೇ ಚಾಲಾಗ್ಯದಂತ ನೋಡ್ರಿ. ದೈವ ಎಷ್ಟ ಅದ ನಮ್ಮ ಮುಂದೆ. ದೈವ ಬೇಕಪ್ಪ. ಇವಾಗ ಜಸ್ಟ್ ಎಗ್ ದಿಲ್ ಪೇಶಂಟ್ ತಿಂದು ಮನೆಗೆ ಹೊಂಟಿವಿ. 4 hours later. ಗಾಯ್ಸ್ ಈ ರೂಮಿಂದ ಮನೆಗೆ ಹೋಗಿ ದ್ಯಾಸ ಹೋಯ್ತು. ದ್ಯಾಸ ಹೋಯ್ತು. ಅಯ್ಯೋ ಮಂಕೆ. ಗಾಯ್ಸ್ ಇದು ಎಗ್ ದಿಲ್ ಪೇಸನ್ ಮಾಡಿ ಮನೆಗೆ ಹೋಗಿ ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಆಮೇಲೆ ರೀಲ್ಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕ ಮತ್ತೆ 7 ಆಯ್ತು. ಅಲ್ಲಿಂದ ಊಟ ಗೀಟ ಮಾಡಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇವಾಗ ಸೀದಾ ರೂಮಿಗೆ ಬಂದು ನೋಡಿದ್ರ ದೊಡ್ಡ ಅದ್ಭುತ ನಡೆದ. ಏನಪ್ಪ ಅಂತಂದ್ರ ಓದಕ್ ಕುಂತಾರ ನೋಡ್ರಿಗೆ. ನನ್ನ ತಮ್ಮ ಸ್ಟಡಿ ಮಾಡಕ್ ಕುಂತಾನ. ಅದು ನೋಡಿ ತುಂಬಾ ಖುಷಿ ಆಯ್ತು. ಆ ಖುಷಿದೆ ಈ ವ್ಲಾಗ್ ಇಲ್ಲಿಗೆ ಮುಗ್ತದ. ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬಿಗ್ ಲವ್. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.